ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗಳು. ಇವತ್ತು ಹಲಸಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಹೋಳಿಗೆ ಮಾಡುವುದು ಹೇಗೆ ಅಂತ ನೋಡೋಣ. 1 ಕೆ ಜಿ ಕೊಬ್ಬರಿ, 1 ಕೆ ಜಿ ಆಗೋಷ್ಟು ಹಲಸಿನ ಹಣ್ಣು, 1 ಕೆ ಜಿ ಆಗೋಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ ರವೆ ಬೇಕಾಗುತ್ತೆ, 2 ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ. ಮಾಡುವ ವಿಧಾನನ ನೋಡೋಣ. ಮೊದಲಿಗೆ ಒಂದು ತಪ್ಪಲೆಯನ್ನು ಇಟ್ಟು ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಯಾಕಂದರೆ ಬೆಲ್ಲದಲ್ಲಿ ಗಲೀಜಿರುತ್ತೆ ಅಂದ್ಬಿಟ್ಟು ಮೊದಲು ಬೆಲ್ಲವನ್ನು ಹಾಕಿ ಕರಗಿಸ್ಕೊಂಡು ಅದು ಕರಗೋಷ್ಟರಲ್ಲಿ ನಾವು ಕೊಬ್ಬರಿ ಮತ್ತು ಹಲಸಿನ ಹಣ್ಣನ್ನು ರುಬ್ಕೊಂಬರಬೇಕು. ಇದನ್ನು ಇಮಿಡಿಯೇಟ್ ಹಾಗೆ ರುಬ್ಕೊಂಡು ಹಾಗೆ ಪಾಕಕ್ಕೆ ಇಟ್ಕೊಂಡು ಇಮಿಡಿಯೇಟ್ ಮಾಡಬೇಕು. ನಾನಿಲ್ಲಿ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. 1 ಬಟ್ಲಾಗಷ್ಟು ಯಾವ ಬಟ್ಲಲ್ಲಿ ಬೆಲ್ಲ ಹಾಕಿರ್ತೀನೋ ಅದೇ ಬಟ್ಲು ಮೆಜರ್ಮೆಂಟಲ್ಲಿ ನಾನು ಕೊಬ್ಬರಿ ಮತ್ತು ಹಲಸಿನ ಹಣ್ಣನ್ನು ತೊಗೊತಾ ಇದ್ದೀನಿ. ಅಂದರೆ ಆದಮೇಲೆ ನಾನು ಅದೇ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ. ರುಬ್ಬೋಕ್ಕೂ ಮೊದಲು ನಾನು ಅದೇ ಮೆಜರ್ಮೆಂಟ್ ತೊಗೊಂಡಿರಲಿಲ್ಲ. ನಂಗೆ ಆ ಬಟ್ಲು ತುಂಬ ಕೊಬ್ಬರಿ ಎಷ್ಟು ಬೇಕಾಗಿತ್ತು ಅಂತಂದರೆ 2.5 ಕೊಬ್ಬರಿ ನನಗೆ ಬೇಕಾಗಿತ್ತು. ನೋಡಿ, ನುಣ್ಣಗೆ ನೀರು ಹಾಕ್ದೆ ನುಣ್ಣಗೆ ರುಬ್ಕೊಬಂದಿದ್ದೀನಿ. ಈ ಕಾಯಿ ಹೋಳಿಗೆ ಎಲ್ಲ ಮಾಡ್ತೀವಲ್ಲ, ಅದಕ್ಕಿದ್ರೆ ಸಾಕು. ನುಣ್ಣಗೆ ರುಬ್ಬಿದೆ. ಆಮೇಲೆ ಈಗ ಹಲಸಿನ ಹಣ್ಣನ್ನು ರುಬ್ಕೊಳ್ತಾ ಇರೋದು ಸೇಮ್ ಮೆಜರ್ಮೆಂಟೇ ಬಂತು. ಆಮೇಲೆ ಸರಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ಬೆಲ್ಲನೂ ಕರಗಿತ್ತು. ಬೆಲ್ಲ ಕರಗಿತ್ತಲ್ಲ, ಎತ್ತಿ ಸ್ವಲ್ಪ ಬೇರೆ ಕಡೆ ಸೋಸ್ಕೊಂಡೆ. ಸ್ವಲ್ಪ ಗಲೀಜು ಅದೆಲ್ಲ ಇತ್ತು. ಇನ್ನೊಂದು ನಾನ್ ಸ್ಟಿಕ್ ಪಾತ್ರೆಗೆ ಸೋಸ್ಕೊಂಡ್ರೆ ನಮಗೆ ಪಾಕ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನ್ ಸ್ಟಿಕ್ ಪಾತ್ರೆಗೆ ನಾನು ಸೋಸ್ಕೊಂಡು ನಂತರ ನಾನು ಒಂದೊಂದೇ ಇದು ಮಾಡ್ತಾ ಹೋದೆ. ಇದು ಸೋಸ್ಕೊಂಡು ಪೂರ್ತಿಯಾಗಿ ನಾನು ಸೋಸ್ಕೊಂಡೆ. ನಾನು ಸ್ವಲ್ಪನೂ ಬಿಡಲಿಲ್ಲ, ನಿಧಾನಕ್ಕೆ ಸೋಸ್ಕೊಳ್ಬೇಕು. ಬಿಸಿ ಇರುತ್ತಲ್ವ, ಸ್ವಲ್ಪ ಕಾದಿರೋದು ಬೆಲ್ಲ ಕರಗಬೇಕು ಅಂದರೆ ತುಂಬಾ ಕಾದಿರುತ್ತೆ, ಅದು ಕೈಗೆ ಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ನಿಧಾನಕ್ಕೇ ಸೋಸ್ಕೊಂಡೆ. ಆಮೇಲೆ ಅದನ್ನು 1 ಕುದಿ ಬರೋದಕ್ಕೆ ಗಂಟ ಬಿಟ್ಟೆ. 1 ಕುದಿ ಬಂತು. ಚೆನ್ನಾಗಿ ಕುದಿ ಬರಬೇಕಾಗಿತ್ತು. ನೊರೆ ಬರೋಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಒಂದು 5-10 ನಿಮಿಷಕ್ಕೆಲ್ಲ ಬಂದ್ಬಿಡುತ್ತೆ. ಪಾಕ ಅಂತ ಏನು ತೆಗಿಯೋಷ್ಟಿಲ್ಲ. ನೊರೆ ಬಂದರೆ ಒಂದು ಕುದಿ ಬಂದರೆ ಸಾಕು. ನೊರೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಾವು ಬೆಲ್ಲ ಹಾಕಿ ಒಂದು 10 ನಿಮಿಷ, ಕೊಬ್ಬರಿ ಹಾಕಿ ನಾವು ಒಂದು 10 ನಿಮಿಷ ಅದನ್ನು ಇದು ಮಾಡ್ಕೊಳ್ಬೇಕು. ನೋಡಿ, ಹಂಗೆ ನೊರೆ ಬರ್ತಾಯಿದ್ರೆ ಸಾಕು. ಕೊಬ್ಬರಿಯನ್ನು ಪೂರ್ತಿ ಹಾಕಿ ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡಬೇಕು. ನಾವು ಇದನ್ನು ಮಾಡಿಟ್ಕೊಂಡು ನಮ್ಗೆ ಹಲಸಿನ ಹಣ್ಣು ಕಾಲ ಇವಾಗ ಸಿಗೋದು ತುಂಬ ಚೆನ್ನಾಗಿ ಸಿಗುತ್ತಲ್ವ. ಇವಾಗ ನಾವು ಮಾಡಿಟ್ಕೊಂಡು ನಮಗೆ ಬೇಕಾದವಾಗೆಲ್ಲ ನಾವು ಯೂಸ್ ಮಾಡ್ಕೊಳ್ಬೋದು. ಅಂದರೆ 1 ತಿಂಗಳು, 1.5 ತಿಂಗಳು ಗಂಟ ಈ ಪಾಕ ಏನೂ ಆಗೋಲ್ಲ ಇದು. ಯಾಕಂದರೆ ನಾವು ಒಣ ಕೊಬ್ಬರಿ ಹಾಕಿರ್ತೀವಿ, ಎತ್ತಿ ಫ್ರೀಝರ್ ಮಾಡಿಟ್ರೂ ಏನೂ ಆಗೋಲ್ಲ, ಹಾಳಾಗಲ್ಲ. ಹಸಿ ಕೊಬ್ಬರಿ ಹಾಕೋದ್ರಿಂದ ಅಷ್ಟು ಜಾಸ್ತಿ ಸ್ಟೋರೇಜ್ ಮಾಡೋಕ್ಕಾಗಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಕಾಯಿ ಹೋಳಿಗೆ ಅದಕ್ಕೆಲ್ಲ ಯಾವ ಥರ ಇಟ್ಟಿರ್ತೀವೋ ಸೇಮ್ ಅದೇ ಥರ ಇಟ್ಟಿರ್ತೀವಿ. ಈಗ ಹಲಸಿನ ಹಣ್ಣನ್ನು ರುಬ್ಕೊಂಡಿದ್ದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಬೇಗ ಎರಡನ್ನೂ ಬಿಟ್ಬಿಡಬೇಕು. ಯಾರಾದರೂ ಹೊಸಬ್ರು ಕಲಿತಾ ಇದ್ದರೆ ಅಯ್ಯೋ ಇದು ಹೆಂಗಪ್ಪ ಮಾಡೋದು, ಹಂಗಪ್ಪ ಮಾಡೋದು ಅಂತ ಏನೂ ಚಿಂತೆ ಮಾಡೋಷ್ಟೇ ಇಲ್ಲ. ಆರಾಮ್ಸೆ ಮಾಡ್ತಾ ಹೋದರೆ ಎಲ್ಲನೂ ಕಲಿತಾ ಹೋಗ್ಬೋದು. ಮೆಜರ್ಮೆಂಟು ಅಂತ ಒಂದು ಸ್ವಲ್ಪ ಹಾಕಿ ಆಚೆ ಈಚೆ ಆದ್ರೂ ಏನು ತೊಂದರೆ ಆಗೋಲ್ಲ. ಇದಕ್ಕೆ ಟೆಂಪರರಿ ಅಂತ ಏನಾದರೂ ಹುಡ್ಕೊಳ್ಬೋದು. ಇದೇ ಥರನೇ ಜಾಸ್ತಿ 2 ಅವರ್ ಕುದಿಸ್ರೆ ಇದರಲ್ಲೇ ಸ್ವಲ್ಪ ಗಟ್ಟಿ ಆಗುತ್ತೆ. 2 ಅವರ್ ಗಂಟ ನಾನು ಕುದಿಸೋಕೆ ಹೋಗಿಲ್ಲ. ಇವಾಗ 2 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ಹದಕ್ಕೆ ಬಂದೊತ್ನಾಗ 2 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದು ಆದಮೇಲೆ ಒಂದು 2 ನಿಮಿಷ ಬಿಟ್ಟೆ. ಅದನ್ನು ತುಪ್ಪನೆಲ್ಲ ಕಲಗಿಸ್ಬಿಟ್ಟು, ಏನಕ್ಕಂದರೆ ಹಳಸಿನಲ್ಲಿ ಬಂಕದ ಅಂಶ ಇರುತ್ತಲ್ವ, ಅದರಿಂದಾಗಿ. ಅದು ಆದಮೇಲೆ ಒಂದು 2-3 ಮಿನಿಟ್ಸು ಬಿಟ್ಟು ಆದಮೇಲೆ ಇನ್ನೊಂದು ಸ್ವಲ್ಪ ತಿಕ್ಕಾಯಿತು. ಇದು ಬಂದ ಮೇಲೆ ಇನ್ನೂ ಒಂದು 2 ನಿಮಿಷ ಹಾಗೇ ಬಿಟ್ಟೆ. ತುಂಬ ಇದಾಯಿತು. ಸಿಹಿ ತಿನ್ನೋರು, ತುಂಬ ಇಷ್ಟಪಡೋರು ತುಂಬಾ ಚೆನ್ನಾಗಿರುತ್ತೆ ಇದು. ಏನು ಅಂತ ಇದೇನೂ ಆಗೋಲ್ಲ, ಬೇಳೆ ಹೋಗ್ಬಿಡ್ತಾರ ಆ ಥರ ಏನೂ ಇರೋಲ್ಲ, ಚೆನ್ನಾಗಿರುತ್ತೆ. ಒಂದ್ಕಿತ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ನೋಡಿ, ಇನ್ನೂ ನಮಗೆ ಪಾಕ ಆಗಿಲ್ಲ. 2 ಅವರ್ ಅಂತಂದ್ಬಿಟ್ಟು ಅಷ್ಟು ಪೇಷನ್ಸಿಂದ ಮಾಡೋಷ್ಟು ಯಾರಿಗಿರಲ್ಲ. ಇದಕ್ಕೆ ಇವಾಗ ನಾವು
ಏನು ಮಾಡ್ಬೋದು ಅಂತಂದರೆ 1 ಕಪ್ ರವೆನ ಹಾಕ್ಬೋದು. ಇಷ್ಟರಲ್ಲೇ ನಾನು ಮಾಡ್ತೀನಿ ಅನ್ನಂಗಿದ್ರೆ ಇದೇ ಥರನ 1 ಅವರ್ ನಮ್ಗೆ ಗಟ್ಟಿ ಇದೆ ಈ ತೇವಾಂಶ ಎಲ್ಲ ಕರಗಷ್ಟುನು ಕೈ ಬಿಡದೆ ಆಡಿಸಿ ಪಾಕ ತೊಗೊಳ್ಬೋದು. ಇಲ್ಲಪ್ಪ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಅಂತಂದರು ರವೆನ ಹುರಿದ್ಬಿಟ್ಟು ಪುಡಿ ಮಾಡಾದರೂ ಹಾಕ್ಕೊಳ್ಬೋದು, ಇಲ್ಲ ಡೈರೆಕ್ಟ್ ಹಾಗೆ ರವೆನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ರವೆನ ಪುಡಿ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ರವೆನ 1 ಕಪ್ಪಷ್ಟು ತೊಗೊಂಡಿದ್ದೆ, 1 ಕಪ್ಪಲ್ಲಿ 3/4 ಕಪ್ಪಷ್ಟು ಹಿಡೀತು. ಚೆನ್ನಾಗಿ ರವೆನ ಹುರಿದು ಪುಡಿ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ರವೆ ಹಾಕಿದ್ಮೇಲೆ 10 ನಿಮಿಷ ಚೆನ್ನಾಗಿ ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿದ್ದು ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ಇಲ್ಲಿ ವಿಡಿಯೋ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ರವೆ ಹಾಕಿರ್ತೀವಲ್ಲ ಆಗಾಗ ಹಂಗೆ ತಿರುಗಿಸ್ಕೊಡ್ತಾಯಿದ್ರೆ ತಳ ಅಂಟಲ್ಲ, ಅದಕ್ಕೆ ನಾನ್ ಸ್ಟಿಕ್ ತೊಗೊಂಡಿರೋದು. 5-10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತಾ ಹೋದರೆ ಅದು ಸ್ವಲ್ಪ ರವೆ ಎಲ್ಲ ಬೆಂದಮೇಲೆ ಸಾಫ್ಟ್ ಇರೋದು ಗಟ್ಟಿ ಆಗುತ್ತೆ. ರವೆ ಹಾಕಿದ್ಮೇಲೆ ಕರೆಕ್ಟಾಗಿ 10 ನಿಮಿಷ ಬೆಂದರೆ ಸಾಕಾಗುತ್ತೆ. 10 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇರಬೇಕು. ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಅದು ತಳ ಅಂಟಲ್ಲ. ಆಮೇಲೆ ನೋಡಿ ತಿರುಗಿಸ್ತಾ ರವೆ ಎಲ್ಲ ಕ್ಲೀನಾಗಿ ಬೆಂದಿದೆ, ಚೆನ್ನಾಗಾಗಿದೆ. ಆಮೇಲೆ ನಾನು ತೆವದು ಮಾಡಿಕೊಂಡು ಕೈನಲ್ಲಿ ಪಾಕ ನೋಡಿದೆ, ಇನ್ನು ಸ್ವಲ್ಪ ಬೇಕಾಗಿತ್ತು ಅನಿಸ್ತು, ಇನ್ನೊಂದು 5 ನಿಮಿಷ ಬಿಟ್ಟೆ. ಅದು ನಮ್ಮ ತೇವ ಅಂಟಬಾರ್ದು ಕೈಗೆ ಅಂಟಿದ್ರೆ ಅದು ಇನ್ನೂ ಪಾಕ ಸರಿಯಾಗಿ ಬಂದಿರಲ್ಲ, ಸ್ವಲ್ಪ ಇದೇ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಸ್ವಲ್ಪ ಚೆನ್ನಾಗಿ ಕೈಗೆ ಅಂಟದೇ ಇರೋ ಥರ ಇರಬೇಕು. ನೀರು ಹಾಕ್ಬಿಟ್ಟು ಹಿಂಗತ್ತಿದ್ರೆ ಅಂಟಬಾರ್ದು. ಅಂಟಿಲ್ಲ ಅಂತಂದರೆ ಆವಾಗ ನಮಗೆ ಎಷ್ಟು ದಿನ ಬೇಕಾದರೂ ಹಿಟ್ಟರೆ ಇರುತ್ತೆ. ಈ ಅರ್ಧಂಬರ್ಧ ಬೆಂದರೆ ಅದು ಸ್ವಲ್ಪ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರವಾಗ ಅಷ್ಟೇ ನಾನು ಇದೆಲ್ಲ ಪಾಕ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾನು ಕಣ್ಕನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಣ್ಕನ ಬೆಳಗ್ಗೆನೇ ಸ್ವಲ್ಪ ಮಾಡಬೇಕು ಅಂದ್ಬಿಟ್ಟು ಎತ್ತಿಟ್ಟಿದ್ವಿ. ಸ್ವಲ್ಪಕ್ಕೆ ನಾನು ನೋಡೋಣ ಅಂದ್ಬಿಟ್ಟು ಎತ್ತಿಟ್ಟಿದ್ವಿ. ನೋಡಿ ಬಂದಿತ್ತು, ಬಿಸಿ ಹಾರಲಿ ಅಂದ್ಬಿಟ್ಟು ನಾನು ಸೈಡ್ಗೆ ಇಟ್ಟಿದ್ದೆ, ಕೈಗೆ ಅಂಟ್ತಾ ಇರಲಿಲ್ಲ. ಸೊ ಅದರಿಂದಾಗಿ ಅದನ್ನು ಎತ್ತಿ ಪಕ್ಕಕ್ಕಿಟ್ಟೆ. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಯಾವಾಗಾದರೂ ಬೇಜಾರಾಯಿತು ಇಮಿಡಿಯೇಟ್ ನಾವು ಹೋಳಿಗೆ ಮಾಡ್ಕೊಳ್ಬೇಕು, ತಿನ್ನಬೇಕು, ಕಾಯಿ ಹೋಳಿಗೆ ಅಥವಾ ಯಾವುದಾದ್ರೂ ಸಿಹಿ ತಿನ್ನಬೇಕು ಅನ್ನಿಸ್ತುತ್ನಾಗ ಈ ಥರ ಹೂರಣ ನಾವು ಈ ಟೈಮಲ್ಲಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಯಾವುದೇ ಕಾರಣಕ್ಕೂ ಇದೇನು ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇವಾಗ ಎಲ್ಲ ಐಟಮ್ಸ್ ಇಟ್ಟಾಗೆ ಇದನ್ನು ಇಟ್ಟರೆ ನಮಗೆ ಆರಾಮ್ಸೆ ಬರುತ್ತೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾವಿವಾಗ ಕಣ್ಕನ ಸ್ವಲ್ಪ ತೊಗೊಂಡು ಒಂದು ಪೇಪರು ಹೋಳಿಗೆ ತಟ್ಟೋ ಪೇಪರ್ ಇದನ್ನು ಒಲೆ ಮೇಲೆ ಇಟ್ಟರೂ ಏನಾಗಲ್ಲ. ನೋಡಿ ಇಷ್ಟು ತೊಗೊಂಡು ಹೂರಣನ ಅದನ್ನು ನಡಿ ಮಧ್ಯೆ ಇಟ್ಬಿಟ್ಟು ತಟ್ಬಿಟ್ಟು ಕ್ಲೀನಾಗಿ ತೆಳ್ಳಗೆ ನಮಗೆ ಎಷ್ಟು ತೆಳ್ಳಗೆ ಬೇಕಾದರೆ ಅಷ್ಟು ತೆಳ್ಳಗೆ ತಟ್ಕೊಳ್ಬೋದು. ಇದನ್ನು ಡೈರೆಕ್ಟ್ ಹಾಗೆ ಒಲೆ ಮೇಲೆ ಹಾಕಿದ್ರೆ ಇದು ಹತ್ಕೊಳ್ಳಲ್ಲ ಪೇಪರು. ಇದರಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ಈ ಥರ ಹೋಳಿಗೆ ಪೇಪರ್ ಅಂತಲೇ ಸಿಗುತ್ತೆ ಇದು. ಅದರಿಂದಾಗಿ ಇದನ್ನು ನಾನು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇದರ ಸಹಾಯದಿಂದಲೇ ನಾನು ಹೋಳಿಗೆ, ಅಕ್ಕಿ ರೊಟ್ಟಿ ಎಲ್ಲ ಮಾಡೋದು. ತುಂಬ ತೆಳ್ಳಗೆ ಬರುತ್ತೆ. ಇನ್ಯಾವಾಗಾದರೂ ನಾನು ಅಕ್ಕಿ ರೊಟ್ಟಿನೂ ಮಾಡಿ ಹಾಕ್ತೀನಿ ಈ ಪೇಪರು ಸಹಾಯ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ. ಇದೆಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ. ಹೋಳಿಗೆ ತಟ್ಟೋ ಪೇಪರ್ ಕೊಡಿ ಅಂದರೆ ತುಂಬ ಚೆನ್ನಾಗೂ ಇರುತ್ತೆ. ನೋಡಿ ಒಂದು ಕಡೆನೇ ಏನು ಇದಾಗಲಿಲ್ಲ, ಎಲ್ಲ ಕಡೆ ಆ ಥರ ಇದು ಮಾಡಿಕೊಂಡು ತಟ್ಕೊಂಡು ನಾನು ಒಂದು 10-11 ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೆ. ಅದಾದಮೇಲೆ ಒಂದೊಂದಾಗಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಕೈಯಲ್ಲಿ ಆ ಥರ ತಟ್ಟಿದ್ರೂ ನನಗೆ ಅಷ್ಟು ಇಷ್ಟ ಆಗಲ್ಲ. ಅದ್ರ ಮೇಲೆಗಡೆ ಇನ್ನೊಂದು ಪೇಪರ್ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಎಷ್ಟು ತೆಳ್ಳಗೆ ಬೇಕೋ ನಮ್ಮದು ಹೆಂಚು ಎಷ್ಟು ದೊಡ್ಡದಿರುತ್ತೋ ಅಷ್ಟು ದೊಡ್ಡದಾಗಿ ನಾನು ಅದನ್ನು ತಟ್ಕೊತೀನಿ. ನನಗೆ ಈ ಪೇಪರ್ ಅಭ್ಯಾಸ ಇರೋದ್ರಿಂದಾಗಿ ನಾನು ಇದೇ ಥರನೇ ನಾನು ಇದೇ ಮೆಥಡಲ್ಲೇ ನಾನು ಯಾವ ಹೋಳಿಗೆ ಮಾಡಿದ್ರೂ ಮಾಡೋದು. ನಾನು ಬೇರೆ ಥರ ನಾನು ಮಾಡೋಕ್ಕೋಗಲ್ಲ. ಆರಾಮ್ಸೆ ನಾನು ಇದನ್ನಲ್ಲೇ ಎಲ್ಲ ಥರ ಐಟಮ್ಸು ಮಾಡ್ತೀನಿ. ಮೆಲ್ಲಿಗೆ ಎತ್ತಿದ್ರೆ ಸಾಕು, ಸ್ವಲ್ಪ ಒತ್ತಬೇಕಾದ್ರೆ ಎಣ್ಣೆ ಹಾಕಿದ್ರೆ ಸಾಕು, ಮತ್ತು ನಾವು ಸುಡಬೇಕಾದ್ರೆ ಎಣ್ಣೆ ಹಾಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹೆಂಚು ಕಾಯಕ್ಕಿಟ್ಟಿದ್ದೆ. ನೋಡಿ ಇವಾಗ ಹಾಕ್ಬಿಟ್ಟು 2 ಸೆಕೆಂಡ್ಸ್ ಬಿಟ್ಬಿಟ್ರೆ ಆ ಬಿಸಿ ಎಲ್ಲನೂ ಇದಾಗಿ ಆ ಹೋಳಿಗೆ ಅದು ತನ್ನಷ್ಟಕ್ಕೆ ತಾನೇ ಬಿಟ್ಕೊಳ್ಳುತ್ತೆ. ಆವಾಗ ನಾವು ಇದನ್ನು ತೆಗೆದುಬಿಟ್ಟು ನಾವು ಮತ್ತೆ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಬೋದು. ಈಗ ಎಲ್ಲ ಹೋಳಿಗೆನೂ ನಾನು ರೆಡಿ ಮಾಡಿಕೊಂಡೆ.
ರೆಡಿ ಮಾಡಿಕೊಂಡು ಇದೇ ಥರ ಎಲ್ಲ ಹೋಳಿಗೆನ ನಾನು ರೆಡಿ ಮಾಡಿಕೊಂಡು ಆಮೇಲೆ ತುಪ್ಪ ತಿನ್ನೋರು ತುಪ್ಪದ ಜೊತೆ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ತಿಂತೀನಿ ಅಂದ್ರೂ ತುಂಬ ಚೆನ್ನಾಗಿರುತ್ತೆ. ಎರಡೂ ಕಡೆ ಸಮನಾಗಿ ನಾನು ಅದನ್ನು ಬೇಯಿಸ್ಕೊಂಡು ಒಂದು ಕಡೆ ತೆಗೆದಿಟ್ಟೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಟ್ರೈ ಮಾಡ್ಬೋದು. ಮತ್ತು ಇನ್ನೊಂದನ್ನು ಹಾಕ್ತಾಯಿದ್ದೀನಿ ನೋಡಿ, ಇನ್ನೊಂದನ್ನು ಹಾಕಿದ್ದೀನಿ. ತುಂಬ ತೆಳ್ಳಗೆ, ಎಷ್ಟು ತೆಳ್ಳಗಿರುತ್ತೆ ಅಂತಂದರೆ ಈ ಅಂಗಡಿಗಳನ್ನಾಗೆಲ್ಲ ಸಿಗುತ್ತೆ ಅಂತಂತ ಹೇಳ್ತಾರಲ್ಲ ಆ ಥರ ಇರುತ್ತೆ ಹೋಳಿಗೆ. ಮಾತ್ರ ಸಖತ್ತು ತೆಳುವಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಇದೊಂದು ಪೇಪರು ಒಂದ್ಕಿಂತ ಎಷ್ಟು ವರ್ಷ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು, ಒಂದೇ ದಿನ ಯೂಸ್ ಮಾಡಿದ್ರಿ ಅಂತ ಏನಿಲ್ಲ. ತೊಳೆದು ನಾವು ಎತ್ತಿಟ್ಕೊಂಡು ನಾವು ಅದನ್ನು ಸರ್ಕಲ್ ಮಾಡ್ಬೋದು ಚೆನ್ನಾಗಿ. ಇವಾಗೆಲ್ಲ ಮುಗಿದಿದ್ದಾದಮೇಲೆ ಎಣ್ಣೆ ಜಿಡ್ಡು ಹೋಗೋ ತನಕ ಸ್ವಲ್ಪ ಸೊಪ್ಪು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಅದನ್ನು ಒಂದು ಒಣ ಬಟ್ಟೆನಲ್ಲಿ ಒರೆಸ್ಬಿಟ್ಟು ನಾವು ಎತ್ತಿಟ್ರೆ ಆರಾಮ್ಸೆ ಅದು ನಮಗೆ ಬರುತ್ತೆ. ಅದು ಅದು ಒಂದು 5 ವರ್ಷ 6 ವರ್ಷ ಗಂಟ ಇರುತ್ತೆ. ಅದು ಪೇಪರ್ ಬಂದು 100 ರೂಪಾಯಿನೇ ಇರ್ಬೋದೇನೋ. ಆರಾಮ್ಸೆ ನಾವು ತೊಗೊಂಡು ಮಾಡ್ಕೊಳ್ಬೋದು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ, ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಏನಾದರೂ ತಪ್ಪಿದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಂ ಬಾಯ್, ಥ್ಯಾಂಕ್ ಯು.